ओम खड्गं चक्रगदेषु चापपरिघान् शूलं भुशुण्डीं शिरः शंखं संदधतीं करैस्त्रिनयनां सर्वाङ्गभूषावृतां नीलाश्मद्युतिमास्य पाददशकां सेवे महाकालिकां यामस्तौ स्वपिते हरौ कमलजो हन्तुं मधुं कैटभं श्रीगुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೇಷರಾಶಿಯಲ್ಲಿ ಬಹಳಷ್ಟು ವಿಶೇಷವಾದ ಫಲವನ್ನ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಪಡಿತಾ ಇದ್ದೀರಾ. ಯಾವ ರೀತಿಯಾಗಿ? ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಜಯದಶಮಿ ಮತ್ತು ದುರ್ಗಾದೇವಿಯ ಅನುಗ್ರಹದಿಂದ ನಿಮ್ಮ ಶತ್ರುಗಳೆಲ್ಲವೂ ದೂರವಾಗಿ ಎಲ್ಲರೂ ಮಿತ್ರರಾಗಲಿ, ನಿಮ್ಮ ಭಯ ಎಲ್ಲ ದೂರ ಆಗಲಿ, ಕೆಟ್ಟದ್ದೆಲ್ಲ ದೂರ ಆಗಿ ಒಳ್ಳೆಯ ಫಲವನ್ನು ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸರಿ, ನೋಡಿ, ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಅಂದರೆ, ಅಕ್ಟೋಬರ್ 10ನೇ ತಾರೀಕು ಬುಧ ತುಲಾ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾ ಇದ್ದಾರೆ. ಅದೊಂದು ವಿಶೇಷವಾದ ಫಲ. ಹಾಗೆ 12ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಶುಕ್ರ ತುಲಾ ರಾಶಿಯಿಂದ ಅಂದ್ರೆ ಸ್ವಂತ ಮನೆಯಿಂದ ವೃಶ್ಚಿಕ ರಾಶಿಗೆ ಬರ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಅಧಿಪತಿಯಾದಂಥ ಕುಜನ ಮತ್ತೊಂದು ಮನೆಗೆ ಶುಕ್ರ ಬರ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯ ಫಲ ಅಂತ ತಗೋಬಹುದು. ಇನ್ನು 17ನೇ ತಾರೀಕು ರವಿ ತುಲಾ ರಾಶಿಗೆ ಪ್ರವೇಶವಾಗಿ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಡೆಬಿಲೇಟೆಡ್ ಪೊಸಿಷನ್, 0%. ಸೂರ್ಯನಿಂದ ಯಾವುದೇ ಫಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಈ ತಿಂಗಳು ಸಿಗೋದಿಲ್ಲ. ಇನ್ನು ಕುಜ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಕರ್ಕ ರಾಶಿಗೆ ಬರ್ತಾ ಇದ್ದಾರೆ. ರಾಶಿಯಾಧಿಪತಿ ಸುಖ ಸ್ಥಾನಕ್ಕೆ ಬಂದರೂ ಕೂಡ ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಅನ್ನುವಂಥದ್ದನ್ನ ನಾವು ತಗೊಳ್ಬಹುದು. ಈ 4 ಗ್ರಹಗಳ ಬದಲಾವಣೆ, ಇನ್ನು ಬುಧನೂ ಬದಲಾವಣೆ ಆಗ್ತಾರೆ. 29ನೇ ತಾರೀಕು ಮತ್ತೆ ಬದಲಾವಣೆ ಆಗ್ತಾರೆ. ಅದರದೇ ನೀವು ತಗೊಳ್ಳೋದು ಬೇಡ, ಬರೋ ತಿಂಗಳಿಗೆ ಅದು ಅಪ್ಲೈ ಆಗತ್ತೆ. ಸರಿ, ಹಾಗಿದ್ದಾಗ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು. ನಿಮಗೆ ವ್ಯಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆಗಿರತಕ್ಕಂಥ ಗುರು 2ನೇ ಮನೆಯಲ್ಲಿ 9ನೇ ತಾರೀಕು ವಕ್ರಿಯಾಗಿ ನಿಮ್ಮ ರಾಶಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ನೋಡಿ, ಒಂದು ಹಂತ ಕೇಳಬೇಕಂತಂದ್ರೆ, ಗುರು ವಕ್ರಿ ಆಯಿತು ಅಂತಂದ್ರೆ ಮೇಷರಾಶಿಯವ್ರಿಗೆ ಒಳ್ಳೇದಾ ಅಂತಂದ್ರೆ ಖಂಡಿತ ಒಳ್ಳೇದೇ. ನೋಡಿ, ವಕ್ರಿ ಆಗಿಲ್ಲ ಅಂದ್ರೆ ದ್ವಿತೀಯ ಸ್ಥಾನದ ಫಲ, ವಕ್ರಿ ಆದ್ರೆ ನಿಮ್ಮ ರಾಶಿಯ ಫಲ. ಹೇಗಿದ್ರು ಕೂಡ ಗುರು ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಮಿತ್ರನಾದ್ರಿಂದ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ ಬರೋದ್ರಲ್ಲಿ ಸಂದೇಹ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ. ಜೊತೆಗೆ ನಿಮ್ಮ ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಅಥವಾ ವ್ಯಾಪಾರ, ಇನ್ನಿತರ ಯಾವುದೇ ಕಾಮಗಾರಿ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಆಗ್ಬೋದು, ವಿದೇಶದ ಜೊತೆ ಸಂಬಂಧ ಇರತಕ್ಕಂಥ ಯಾವುದೇ ವಿಚಾರ ಆಗ್ಬೋದು, ಶೇರ್ಸ್ ಬಿಸ್ನೆಸ್ ಆಗ್ಬೋದು, ಈ ಥರದ್ದು ಯಾವುದೇ ಮಾಡೋದಿದ್ರು ಕೂಡ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಒಳ್ಳೆಯ ಫಲವನ್ನು ನಾವು ಗುರುವಿಂದ ನಿರೀಕ್ಷೆ ಮಾಡಬಹುದು. ಅಲ್ಲಿಗೆ ಗುರುವಿನ ಫಲ ಆಯಿತು. ಇನ್ನು ರಾಶಿಯಿಂದ ತೃತೀಯ ಮತ್ತು ಷಷ್ಠಾಧಿಪತಿ ಅಂದ್ರೆ ಧೈರ್ಯ, ಸ್ಥೈರ್ಯ, ಶೌರ್ಯ ಸ್ಥಾನಕ್ಕೂ ಋಣ, ರೋಗ, ಶತ್ರು ಸ್ಥಾನಕ್ಕೂ ಅಧಿಪತಿಯಾದಂಥ ಬುಧ 7ನೇ ಮನೆಗೆ ಬರ್ತಾ ಇದ್ದಾರೆ. ಎಷ್ಟು ಒಳ್ಳೆ ಫಲ ಅಂದ್ರೆ ನಿಮಗಿದು ಗ್ರಂಥ ಏನು ಹೇಳುತ್ತೆ, ಕುಂಡಲಿನಿ ಸಮೀಕ್ಷೆ ಅಂತಂದ್ರೆ ಬಹಳ ಚೆನ್ನಾಗಿ ಹೇಳುತ್ತೆ. ಏನು? ಸಪ್ತಮ ಭಾವದಲ್ಲಿ ಇದ್ದಾಗ ಏನು ಫಲ? ಯಾತ್ರಾ ಪುತ್ರ ಕಲತ್ರ ಸೌಖ್ಯಮಖಿಲಂ ಚಿಂತೆಯೇ ತತ್ ಸಪ್ತಮಾತ್ ಅಂತ. ಅಂದ್ರೆ ಯಾತ್ರೆಗಳು, ಸಂತಾನ, ಕಲತ್ರ ಅಂದ್ರೆ ವಿವಾಹ ಮತ್ತು ಸೌಖ್ಯ, ಈ ಎಲ್ಲ ಅಖಿಲವೂ ನಿಮಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ 7ನೇ ಮನೆ. ಸರಿ, ಆಗಿದ್ದಾಗ 7ನೇ ಮನೆಯಲ್ಲಿ ಸಪ್ತಮದಲ್ಲಿ ಬುಧನು ಬಂದಾಗ ಗೋಚಾರದಲ್ಲಿ ತುಂಬ ವಿಶೇಷವಾದ ಧರ್ಮಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಬೆಳೆಯುತ್ತೆ. ಹೆಚ್ಚು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ದೇವಾಲಯಗಳಿಗೆ ಹೋಗಿ ಬರುವಂಥದ್ದು, ಗುರುಗಳ ಸೇವೆ ಅಥವಾ ಗುರುಗಳ ದರ್ಶನ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಮತ್ತೆ ಪ್ರತಿಭಾವಂತರಾಗ್ತೀರಾ. ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಮೇಷರಾಶಿಯವರು ಒಳ್ಳೆ ಪ್ರತಿಭೆ, ವಿವೇಕ ಶಕ್ತಿ, ಪ್ರಜ್ಞೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಸಿಗುತ್ತೆ. ಮೇಧಾ ಯಶಸ್ಸು ಅಂದರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ದಾರಿಗೆ ನೀವು ಹೋಗುವಂಥದ್ದು ತುಂಬ ಲಕ್ಷಣಗಳು ಕಾಣ್ತಾ ಇದೆ.
ಇನ್ನು ಯಾರ್ಯಾರು ಜರ್ನಲಿಸಮ್ ಓದ್ತಾ ಇದ್ದಾರೆ ಅಥವಾ ಜರ್ನಲಿಸ್ಟ್ ಆಗಿದ್ದಾರೆ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ನಿಮಗೆ ಟಿ ವಿ ಮೀಡಿಯಾ ಇರ್ಬೋದು, ಯಾವುದೇ ಥರದ ಮಾಧ್ಯಮ ಆಗಬಹುದು. ಲೇಖಕರು, ಕವಿಗಳು, ಮತ್ತು ಕಥೆ ಬರೆಯೋರು, ಕಾದಂಬರಿ ಬರೆಯೋರು, ಮತ್ತು ಹಾಡನ್ನು ಬರೆಯೋರು, ಕೃತಿಗಳನ್ನು ಬರೆಯೋರು, ಈ ಥರ ಲೇಖನದಿಂದ ಉದ್ಯೋಗ ಮಾಡುವಂಥ ಅಷ್ಟೂ ಜನಕ್ಕೂ ಕೂಡ ಬಹಳ ವಿಶೇಷವಾದ ಫಲ. ಮತ್ತು ಈ ಫಿನಾನ್ಷಿಯಲ್ ಸೆಕ್ಟರ್, ಯಾರ್ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಾ ಅಥವಾ ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಫಿನಾನ್ಷಿಯಲ್ ಅನಾಲಿಸಿಸ್ಟ್ ಆಗಿದ್ದೀರಾ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಈ ಅಕ್ಟೋಬರ್ ತಿಂಗಳಲ್ಲಿ. ಆಮೇಲೆ ಸ್ಪೇಸ್ ರಿಲೇಟೆಡ್ ಆಗಿ ವಿದ್ಯಾಭ್ಯಾಸ ಮಾಡುವಂಥವ್ರು, ಅಂದರೆ ಯಾರ್ಯಾರು ಇಂಡಿಯನ್ ಒಂದು ಸ್ಪೇಸ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸ, ಅಥವಾ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ, ಈ ಏರೋಸ್ಪೇಸ್ ಮಾಡಿರ್ತಕ್ಕಂಥವ್ರು, ಏರೋನಾಟಿಕ್ ಇಂಜಿನಿಯರ್ ಮಾಡಿರ್ತಕ್ಕಂಥವ್ರು, ಅಂಥವ್ರಿಗೆಲ್ಲ ಬಹಳ ಒಳ್ಳೆಯ ಫಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಈ ತಿಂಗಳು ನಾವು ಕಾಣಬಹುದು. ಪಾಂಡಿತ್ಯ ತುಂಬ ಚೆನ್ನಾಗಿರುತ್ತೆ, ಬಹಳ ಬುದ್ಧಿವಂತಿಕೆ, ಸೂಕ್ಷ್ಮ, ಕುಶಾಗ್ರಮತಿ ಅಂತ ಕರಿತೀವಿ. ಕುಶ ಅಂತಂದರೆ ದರ್ಬೆ, ದರ್ಬೆಯ ಕೊನೆ ಎಷ್ಟು ಚೂಪಾಗಿರುತ್ತೋ ಆ ಥರ ಕುಶಾಗ್ರಮತಿ ಅಂದರೆ ಅಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿ ಸಿಗುತ್ತೆ. ತುಂಬ ಹಾಸ್ಯ ಪ್ರಿಯರಾಗಿರ್ತೀರ, ಹೆಚ್ಚು ಹಾಸ್ಯದ ಸಿನಿಮಾಗಳನ್ನು ನೋಡುವಂಥದ್ದು, ಹಾಸ್ಯದ ಒಂದು ತುಣುಕುಗಳನ್ನು ನೋಡುವಂಥದ್ದು, ನೀವು ಹೆಚ್ಚು ಹಾಸ್ಯ ಮಾಡ್ತೀರಾ, 10 ಜನ ನಗಿಸ್ತೀರಾ, ಬೇರೆಯವರು ಮಾಡಿದಂಥ ಹಾಸ್ಯವನ್ನು ನೀವು ಎಂಜಾಯ್ ಮಾಡ್ತೀರಾ, ನೀವು ನಗ್ತೀರಾ, ಒಂಥರ ಆರೋಗ್ಯ ಭರಿತವಾಗಿರ್ತಕ್ಕಂಥ ತಿಂಗಳಾಗೋದ್ರಲ್ಲಿ ಸಂದೇಹ ಇರಲ್ಲ. ಸುಂದರ ಕಾಯ ಅಂದರೆ ಒಳ್ಳೆ ಶರೀರ, ನಿಮಗೆ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ, ಅಂದವಾಗಿ ಕಾಣ್ತೀರಾ, ತುಂಬ ಒಳ್ಳೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಅನ್ವಯ ಆಗುತ್ತೆ. ಬಹಳ ರೂಪ ಅನ್ನುವಂಥದ್ದು ನಿಮಗೆ ಸಿಗುತ್ತೆ, ತುಂಬ ಸ್ಪಷ್ಟವಾದಂಥ ಒಂದು ಮುಖ ವರ್ಚಸ್ಸು ನಿಮ್ಮಲ್ಲಿ ಕಳೆ ಉದ್ಭವ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಶಕ್ತಿ ದೂರವಾಗಿ ಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ. ಕಣ್ಣಿನ ಸಮಸ್ಯೆ ಕಾಣಬಹುದು. ಹಾಗಾಗಿ ಮೇಷರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸಮಸ್ಯೆ ಇರಲಿ ಇಲ್ಲದೆ ಹೋಗಲಿ ಒಮ್ಮೆ ಒಂದ್ಸಲ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು, ಐ ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇನ್ ಕೇಸ್ ಏನಾದರೂ ಸಮಸ್ಯೆಗಳಿತ್ತಂದರೆ ಅದು ಚಿಕ್ಕ ಸಮಯದಲ್ಲೇ ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ನಾವು ಹಿಂದೇಟು ಹಾಕೋ ಅವಶ್ಯಕತೆ ಇಲ್ಲ, ಅದೊಂದು ನಿಮಗೆ ಕ್ಲಿಯರ್ ಆಗುತ್ತೆ. ಒಂದು ಹಂತ ಕೇಳಬೇಕಾದ್ರೆ ನಿಮಗೆ ಇಷ್ಟು ಫಲವನ್ನು ಬುಧ ಕೊಡ್ತಾನೆ, ಅಲ್ಲಿಗೆ ಬುಧನ ಫಲ ನಿಮಗೆ ಚೆನ್ನಾಗಿದೆ. ಇನ್ನು ಶುಕ್ರ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಎಲ್ಲಿವರೆಗೂ ಇರ್ತಾರೆ ಶುಕ್ರ ಸ್ವಕ್ಷೇತ್ರದಲ್ಲಿ? 12ನೇ ತಾರೀಕಿನವರೆಗೂ ಶುಕ್ರ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಆಮೇಲೆ ಶುಕ್ರ ಬಂದು 8ನೇ ಮನೆಗೆ ಬರ್ತಾರೆ. 8ನೇ ಮನೆಗೆ ಬಂದರೂ ಸಹ ನಿಮ್ಮ ಮೇಷರಾಶಿಗೆ ಅಧಿಪತಿಯಾದಂಥ ಕುಜನ ಮತ್ತೊಂದು ಮನೆ ಇದೆಯಲ್ಲ ವೃಶ್ಚಿಕ ರಾಶಿ, ಆ ಮನೆಗೆ ಬರುತ್ತಾರೆ. ಹಾಗಾಗಿ ನಿಮ್ಗೇನು ಶುಕ್ರನಿಂದ ನೆಗೆಟಿವ್ ಇಲ್ಲ. ಧನ ವೃದ್ಧಿ, ಸಂಸಾರ ವೃದ್ಧಿ, ಕುಟುಂಬ ವೃದ್ಧಿ, ಮಾತಿಗೆ ವೃದ್ಧಿ, ವಿದ್ಯೆಯಲ್ಲಿ ವೃದ್ಧಿ, ಜೊತೆಗೆ ವಿವಾಹದಲ್ಲಿ ಅನುಕೂಲ, ಮನೆಯಲ್ಲಿ ಶುಭ ಕಾರ್ಯ, ಗೃಹ, ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹ ಮನಸ್ಸು, ಅದರ ಪ್ರಯತ್ನದಲ್ಲಿ ಜಯ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯವಸ್ಥಿತವಾಗಿಂತ ಕೆಲಸಗಳನ್ನು ನೀವು ರೂಢಿಸ್ಕೊಂಡ್ರು ಕೂಡ ಉತ್ತಮವಾದ ಫಲ ಹೇಗೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಗುರು ಬಂದು ಯಾರ ಮನೆಯಲ್ಲಿದ್ದಾರೆ? ಶುಕ್ರನ ಮನೆಯಲ್ಲಿದ್ದಾರೆ. ಶುಕ್ರ ಕ್ಷೇತ್ರ ಗುರು ಭೃಗು ದೃಷ್ಟಿ ಫಲಂ ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇದ್ದಾಗ ಶುಕ್ರ 8ನೇ ಮನೆಗೆ ಬರ್ತಾರೆ 12ನೇ ತಾರೀಕು. 8ನೇ ಮನೆಗೆ ಬಂದಾಗ ಶುಕ್ರನ ದೃಷ್ಟಿ ಗುರುವಿನ ಮೇಲೆ, ಗುರುವಿನ ದೃಷ್ಟಿ ಶುಕ್ರನ ಮೇಲೆ. ಏನು ಹೇಳುತ್ತೆ? ಧನಾನ್ವಿತಂ ಚಾರು ವಿಭೂಷಣಾಢ್ಯಂ ಸದ್ವತ್ತ ಚಿತ್ತಂ ವಿಭವೈ ಸಮೇತಂ ಕರೋತಿ ಮತ್ಸ್ಯೈ ಸುರರಾಜ ಮಂತ್ರಿ ಶುಕ್ರಾಲಯಸ್ಥೋ ಭೃಗುಸೂನ ದೃಷ್ಟಿ ಅಂತ ಹೇಳುತ್ತೆ ಶ್ಲೋಕ. ಏನು? ಗೋಚಾರದಲ್ಲಿ ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಗುರು ಇದ್ದು, ಅಂದರೆ ಈಗ ನಿಮ್ಮದು ಮೇಷರಾಶಿ, ಮೇಷರಾಶಿ 2ನೇ ಮನೆ ವೃಷಭ ರಾಶಿ. ಈಗ ಗುರು ಇರೋದು ಯಾವ ರಾಶಿಯಲ್ಲಿ? ವೃಷಭ ರಾಶಿಯಲ್ಲಿ. ನಿಮಗೆ ಎಷ್ಟನೇ ಮನೆ? 2ನೇ ಮನೆ. ಆಯಿತು. ಅಂದರೆ ಗುರು ಯಾರ ಮನೆಯಲ್ಲಿದ್ದಾರೆ? ಶುಕ್ರನ ಮನೆಯಲ್ಲಿದ್ದಾರೆ. ಅಂದರೆ ಗೋಚಾರದಲ್ಲಿ ವೃಷಭ ರಾಶಿಯಲ್ಲಿ ಗುರು ಇದ್ದಾಗ ಶುಕ್ರನು ಗುರುವನ್ನ ನೋಡಿದರೆ, ಗುರು ಶುಕ್ರ ಬಂದು 12ನೇ ತಾರೀಕು ಬರ್ತಾರೆ ವೃಶ್ಚಿಕ ರಾಶಿಗೆ, ಅಲ್ಲಿಂದ ಸಪ್ತಮ ದೃಷ್ಟಿ ಗುರು ಮೇಲೆ ಬೀಳುತ್ತೆ. ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾರೆ. ಏನು ಫಲ? ಧನವಂತರಾಗುವಂತಹ ಸಾಧ್ಯತೆ. ಧನ ಅಂತಂದ್ರೆ ಕೇವಲ ದುಡ್ಡು ಮಾತ್ರ ಅಲ್ಲ ವೀಕ್ಷಕರ, ತಿಳ್ಕೊಳ್ಳಿ. ಧನವಂತರು ಅಂತಂದ್ರೆ ಸಂತೋಷವಾದಂಥ ನಿದ್ರೆ, ಹೊಟ್ಟೆ ತುಂಬ ಉತ್ತಮವಾದಂಥ ಊಟ, ಕುಟುಂಬದಲ್ಲಿ ಸೌಖ್ಯ, ಒಂದು ಸಾತ್ವಿಕತೆ, ಒಂದು ಧರ್ಮ, ಒಂದು ಕ್ಷೇತ್ರ ದರ್ಶನ, ಒಂದು 10 ಜನಕ್ಕೆ ನಿಮ್ಮಿಂದ ಉಪಯೋಗ, ಮತ್ತೆ ಒಳ್ಳೆಯ ಪ್ರಜೆ,
ಇವೆಲ್ಲವೂ ಕೂಡ ಧನವಂತ ಅಂತ ಹೇಳ್ತೀವಿ. ಆಭೂಷಣಾದಿಗಳಿಂದ ಯುಕ್ತ ಅಂದರೆ ಬಂಗಾರ ಅಥವಾ ಬೆಳ್ಳಿ ಅಥವಾ ಏನಾದರೂ ವಸ್ತುಗಳನ್ನು ಮನೆಗೆ ಖರೀದಿ ಮಾಡುವಂತಹ ಯೋಗ ಈ ಒಂದು ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವೃತ್ತಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಕರ್ಮ ಅಂದರೆ ಕೆಲಸ. ಸರಿ, ಕೆಲಸದಲ್ಲಿ ನಿಮ್ಗೆ ಹೇಗಿರುತ್ತೆ ಅಂದರೆ ಉನ್ನತ ಸ್ಥಾನಮಾನ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದರೆ ಪ್ರಮೋಷನ್ ಸಿಗುವಂತಹದ್ದು ಅಥವಾ ಇನ್ಕ್ರಿಮೆಂಟ್ ಸಿಗುವಂಥದ್ದು, ಇಲ್ಲಾಂದ್ರೆ ಇರುವಂತಹ ಸ್ಥಾನದಲ್ಲಿ ಮತ್ತಷ್ಟು ಮೇಲೆ ವೃದ್ಧಿ ಆಗುವಂಥದ್ದು, ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಬರುವಂಥದ್ದು, ಅಥವಾ ಉದ್ಯೋಗದಲ್ಲಿ ಬದಲಾವಣೆಯಾಗಿ ಹೊಸದಾದಂತಹ ಉದ್ಯೋಗ ಸಿಗುವಂಥದ್ದು, ಅಥವಾ ಬೇರೆ ಜಾಗಕ್ಕೆ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ, ಅಥವಾ ಬೇರೆ ಊರಿಗೆ ಅಥವಾ ಬೇರೆ ರಾಜ್ಯಕ್ಕೆ ಅಥವಾ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂತಹ ಯೋಗಗಳು ಇವೆಲ್ಲ ಈ ಒಂದು ಸ್ಥಾನದಲ್ಲಿ ನಿಮಗೆ ಸಿಗುತ್ತೆ. ಉತ್ತಮವಾದ ವೃತ್ತಿ, ವೈಭವೋಪೇತವಾದ ಜೀವನವನ್ನು ನಡೆಸುವಂತಹ ಯೋಗ ನಿಮಗೆ ಪ್ರಾಪ್ತಿ. ವೈಭವೋಪೇತ ಜೀವನ ಅಂದ್ರೆ ಏನು ಅತ್ಯಂತ ಅಗರ್ಭ ಶ್ರೀಮಂತರಾಗಿ ದುಡ್ಡನ್ನ ತಿನ್ನುವಷ್ಟು ಶಕ್ತಿನ ಅಲ್ಲ. ವೈಭವೋಪೇತ ಅಂತಂದ್ರೆ ಮನಸ್ಸಿಗೆ ಸಾಮರಸ್ಯ, ಮನಸ್ಸಿಗೆ ಸಮಾಧಾನ ಸಿಗುವಂತಹ ಜೀವನವನ್ನು ನಡೆಸುವಂತಹ ಯೋಗ, ಯೋಗ್ಯತೆ, ಭಾಗ್ಯತೆ, ಶುಕ್ರನ ದೃಷ್ಟಿ ಗುರುವಿನ ಮೇಲೆ ಬಿದ್ದಾಗ ಮೇಷರಾಶಿಯವರಿಗೆ 2ನೇ ಮನೆ ಆದ್ರಿಂದ 2ನೇ ಮನೆ ಎಲ್ಲ ಫಲವೂ ಆಕ್ಟಿವೇಟ್ ಆಗುತ್ತೆ. ನಾನು ಆಗಲೂ ಹೇಳಿದಂಗೆ ಧನ, ಕನಕ, ವಸ್ತು, ವಾಹನ, ಕುಟುಂಬ, ವಾಕು ಮತ್ತೆ ವಿದ್ಯೆ ಇಷ್ಟರಲ್ಲೂ ನಿಮ್ಗೆ ಅನುಕೂಲ ಆಗುವಂಥ ಲಕ್ಷಣಗಳೆಲ್ಲ ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ನಿಮ್ಮ ರಾಶಿಯಾಧಿಪತಿ ಕುಜ ಎಲ್ಲಿದ್ದಾರೆ? 3ನೇ ಮನೆಯಲ್ಲಿದ್ದಾರೆ. ಯಾರ ಮನೆಯಲ್ಲಿ? ಬುಧನ ಮನೆಯಲ್ಲಿದ್ದಾರೆ. ರಾಶಿಯಾಧಿಪತಿ ಕುಜ 3ನೇ ಮನೆಯಲ್ಲಿದ್ದಾಗ ಏನು ಫಲ? ನಿಮಗೆ ರಾಶಿಯ ಮತ್ತು ರಂಧ್ರ ಸ್ಥಾನ, ಅದೃಷ್ಟ ಸ್ಥಾನಕ್ಕೂ ಅಧಿಪತಿ ಅವನೇ, ಕುಜನೇ ಅಲ್ವಾ? ಹಾಗಾಗಿ ಅಂತಹ ಕುಜ ತೃತೀಯ ಭಾವಕ್ಕೆ ಬಂದಾಗ ಹೆಚ್ಚು ಧೈರ್ಯ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಪುಕ್ಲು ಅಂತ ಹೇಳ್ತಾರಲ್ಲ ಅದೆಲ್ಲ ದೂರ ಆಗುತ್ತೆ, ಭಯ ದೂರ ಆಗುತ್ತೆ, ಒಂಥರ ಧೈರ್ಯ ನಿಮಗೆ ಪ್ರಾಪ್ತಿ ಆಗ್ಬಿಡುತ್ತೆ. ಆ ಧೈರ್ಯದಿಂದ ಎಂಥ ದೊಡ್ಡ ಒಂದು ಸಂದರ್ಭದ ಸಮಸ್ಯೆಗಳನ್ನು ಕೂಡ ಎದುರಿಸುವಂತಹ ಶಕ್ತಿ ಕುಜ ನಿಮಗೆ ಕೊಡ್ತಾನೆ. ಅದಲ್ಲದೆ ಕುಜ ಶತ್ರು ಮನೆಯಲ್ಲಿ ಇದ್ರೂ ಕೂಡ ನಿಮ್ಮ ಶತ್ರುಗಳನ್ನು ನಿಗ್ರಹ ಮಾಡ್ತಾನೆ, ಶತ್ರು ದೋಷ, ದೃಷ್ಟಿ ದೋಷಗಳನ್ನು ಕಡಿಮೆ ಮಾಡ್ತಾನೆ. ಒಂಥರ ಛಲವಾದಿಗಳಾಗ್ತೀರಾ, ಗೋಲನ್ನು ರೀಚ್ ಮಾಡುವಂತಹ ಎಲ್ಲ ವಿಧವಾದಂತಹ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ನಿಮ್ಗೆ ಅದೃಷ್ಟವನ್ನ ನೀವು ಹುಡ್ಕೊಂಡ್ಬರ್ತೀರಾ, ಶರೀರ ಕಾಯ ಬಲಿಷ್ಠವಾಗುತ್ತೆ, ನಿಮ್ಮ ಒಂದು ಧೈರ್ಯ ಅನ್ನುವಂಥದ್ದು ಹೆಚ್ಚಾಗಿ, ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳ್ತೀವಲ್ಲ, ಹಾಗಾಗಿ ಧೈರ್ಯ ಮತ್ತು ಸಾಹಸ ಹೆಚ್ಚಾಗುತ್ತೆ. ಗೋಲನ್ನು ರೀಚ್ ಮಾಡ್ತೀರಾ, ರೀಚ್ ಮಾಡಿದ್ಮೇಲೆ ಮತ್ತಷ್ಟು ಉನ್ನತ, ಅದ್ಭುತ, ಅತ್ಯದ್ಭುತ ಫಲಗಳನ್ನು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ಇದೊಂದು 2ನೇ ಮಾಹಿತಿ ಆಯಿತು. 3ನೇದು ರಾಶಿಯಿಂದ ದಶಮ ಮತ್ತು ಏಕಾದಶಾಧಿಪತಿಗಳಾಗಿರ್ತಕ್ಕಂಥ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಲಾಭದ ಫಲಗಳನ್ನು ಕೊಡ್ತಾ ಬರ್ತಾನೆ. ನಿಮಗೇನು ಸಾಡೆ ಸಾತಿ ಇನ್ನೊಂದು ಮತ್ತೊಂದು ಯಾವುದೇ ಶನಿಕಾಟ ಇಲ್ಲದೆ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂತ ಭಯ ಪಡೋ ಅವಶ್ಯಕತೆ ಇಲ್ಲ. ರೈತರಿಗಂತೂ ಅದ್ಭುತವಾದಂಥ ಫಲ ಈ ತಿಂಗಳಲ್ಲಿ ಸಿಗುತ್ತೆ. ಒಳ್ಳೆ ಕಣ್ ತುಂಬ ನಿದ್ರೆ, ಹೊಟ್ಟೆ ತುಂಬ ಊಟ, ಕೈ ತುಂಬ ಬೆಳೆ ಸಿಗುವಂತಹ ಸಾಧ್ಯತೆಗಳು, ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ ರೈತರಿಗೆ. ಸರ್ಕಾರಿ ಉದ್ಯೋಗ ಮಾಡೋದ್ರ ಮಾತ್ರ ಸ್ವಲ್ಪ ಎಡವಟ್ಟು ಸಮಸ್ಯೆಗಳು ಮೇಷರಾಶಿಯವರು ಹೊಂದುತ್ತೀರಾ. ಸ್ವಲ್ಪ ಎಚ್ಚರಿಕೆ ಇರಿ, ಯಾವುದೇ ವಿಚಾರನ ಸೂಕ್ಷ್ಮವಾಗಿ ತಗೊಳ್ಬೇಡಿ, ಹಗುರವಾಗಿ ತಗೊಳ್ಬೇಡಿ. ಸರ್ಕಾರದ ಉದ್ಯೋಗದಲ್ಲಿ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿಮಗೆ ಪಂಚಮಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಈ ಒಂದು ತಿಂಗಳು ನೋಡಿ ಸರ್ಕಾರದಿಂದ ನಿಮಗೆ ಒಂದು ಉತ್ತಮವಾದ ಫಲ ಇರಲ್ಲ, ಕೋರ್ಟ್ ಕಚೇರಿಗಳಲ್ಲಿ ಅಭಿವೃದ್ಧಿ ಇರಲ್ಲ, ಪೊಲೀಸ್ ಸ್ಟೇಷನ್ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಕಡಿಮೆ ಆಗಲ್ಲ. ಅಂದ್ರೆ ಮೇಷರಾಶಿಯವರಿಗೆ ಈ ತಿಂಗಳು ಸರ್ಕಾರದಿಂದ, ರಾಜನಿಂದ ಬರುವಂತಹ ಯಾವುದೇ ಉಪಯೋಗಗಳಿಲ್ಲದೆ, ಅದಲ್ಲದೆ ಉಲ್ಟಾ ಆಗಿ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳಾಗಬಹುದು. ಆದ್ರಿಂದ ಸ್ವಲ್ಪ ಮಟ್ಟಿಗೆ ಪಂಚಮಾಧಿಪತಿ ಚೆನ್ನಾಗಿಲ್ಲದರಿಂದ ಹುಷಾರಾಗಿರಬೇಕು. ಮಕ್ಕಳ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮಕ್ಕಳು ಕೆಡುವಂತಹ ಸಾಧ್ಯತೆಗಳು, ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನ, 5ನೇ ಮನೆ ಸಂತಾನ ಸ್ಥಾನ ಆಗುತ್ತೆ. ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡಿ. ಅವ್ರು ಏನಾದರೂ ಕೆಟ್ಟ ಕೆಲಸ ಮಾಡುವಂಥದ್ದು, ಏನಾದರೂ ಸಮಸ್ಯೆಗಳನ್ನು ತಂದು ಕೊಡುವಂಥದ್ದು, ಅಥವಾ ನೀವೇನಾದರೂ ಯುವಕರಾಗಿದ್ದರೆ ಸ್ವಲ್ಪ ಹುಷಾರಾಗಿರಿ, ಕೆಟ್ಟ ಅಭ್ಯಾಸಗಳಿಗೆ ಹೋಗಬೇಡಿ. ಅದರಿಂದ ನೀವು ಮತ್ತೆ ವಾಪಸ್ ಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಬಾಲ್ಯರಿಗಂತೂ ಏನು ತೊಂದರೆ ಇಲ್ಲ, ವೃದ್ಧರಿಗೂ ತೊಂದರೆ ಬರಲ್ಲ. ಈ ಯೌವನಾವಸ್ಥೆ ಮತ್ತು ಕೌಮಾರಾವಸ್ಥೆ ಅಂದ್ರೆ ಯೌವನಾವಸ್ಥೆ ಅಂದ್ರೆ ಈಗೇನು ನೀವು ಹುಡುಗರಾಗಿದ್ದೀರಾ, ಈಗ ಕಾಲೇಜು ಇತ್ಯಾದಿ ಓದುವಂಥವ್ರು, ಅಥವಾ ಮದುವೆ ಆಗಿ ಮಕ್ಕಳಾಗಿರುವಂಥ ಮೇಷರಾಶಿಯವರು, ನೀವು ಸ್ವಲ್ಪ ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಮದುವೆ ಆಗಿದ್ರೆ ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನೀವೇ ಮಕ್ಕಳಾಗಿದ್ರೆ ಅಂದ್ರೆ ಹುಡುಗರಾಗಿದ್ರೆ ಅಥವಾ ಹುಡುಗಿಯರಾಗಿದ್ರೆ ಸ್ವಲ್ಪ ಕೆಟ್ಟ ಅಭ್ಯಾಸದ ಕಡೆಗೆ ಹೋಗದೆ ಸ್ವಲ್ಪ ಬಲವನ್ನ ವೃದ್ಧಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಓವರಾಲ್ ನೋಡಿದಾಗ ಶನಿಯ ಫಲ ಕೂಡ ತುಂಬಾ
ಚೆನ್ನಾಗಿರೋದ್ರಿಂದ ಏನು ತೊಂದರೆ ಇಲ್ಲ. ಆಮೇಲೆ ಈ ಹೂವು ಹಣ್ಣು ಮಾರುವಂಥವ್ರು ಮತ್ತೆ ತಮ್ಮದೇ ಅಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಉತ್ಪತ್ತಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಬಹಳ ಉತ್ತಮವಾದ ಫಲವನ್ನ ಈ ತಿಂಗಳು ನಾವು ನಿರೀಕ್ಷೆ ಪಡ್ಬೋದು. ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಏನು ಹೇಳುತ್ತೆ, ಪರಾಭವಗಳು ದೂರ ಆಗುತ್ತೆ, ಅಂದ್ರೆ ಸೋಲು ದೂರ ಆಗುತ್ತೆ, ಅವಮಾನಗಳು ಕಡಿಮೆ ಆಗ್ಬಿಡುತ್ತೆ, ಅವಮಾನಗಳಾಗಲ್ಲ. ಮತ್ತೆ ಕಠಿಣವಾದಂಥ ಒಂದು ನಿರ್ಧಾರಗಳನ್ನು ತಗೊಳ್ಕೊಳ್ತೀರಾ ನೀವು. ಮತ್ತೆ ವಿರಹಗಳು ದೂರವಾಗುತ್ತೆ, ಹೆಣ್ಣು ಗಂಡಿನ ಮಧ್ಯೆ ಸಂಸಾರದ ಸುಖ ಸಂತೋಷ ವೃದ್ಧಿ ಆಗುತ್ತೆ, ಸಂತಾನಕ್ಕೂ ಇದು ಕಾರಣ ಆಗುತ್ತೆ. ಮತ್ತೆ ರೋಗವು ದೂರವಾಗುತ್ತೆ, ನಿದ್ರಾಹೀನತೆ ದೂರವಾಗಿ ಒಳ್ಳೆ ನಿದ್ರೆ ಅನ್ನುವಂಥದ್ದು ಸಿಗುತ್ತೆ, ಜಯತ್ವ ಪ್ರಾಪ್ತಿ. ಆಮೇಲೆ ಒಂದು ಸ್ವಲ್ಪ ಯಾರಾದರೂ ಒಬ್ಬರ ಒಂದು ಆರೋಗ್ಯ ಕೆಡುತ್ತೆ ಮನೆಯಲ್ಲಿ, ಅದರಿಂದ ಒಂದು ಸ್ವಲ್ಪ ಟೆನ್ಷನ್ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ನಿಮಗೆ ಹೆಚ್ಚಾಗಿ ಕಾಣುತ್ತೆ. ಓವರಾಲ್ ನೋಡಿದಾಗ ಸುಖ ಸಂತೋಷ ಸೌಮನಸ್ಯ ಸಮೃದ್ಧಿ ಎಲ್ಲವೂ ಭಗವಂತ ನಿಮಗೆ ಈ ತಿಂಗಳು ತೃಪ್ತಿಯಾಗಿ ಕೊಡೋದ್ರಿಂದ ಯಾವುದೇ ತರದ ಭಯಪಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕಾದ್ರೆ ಸೂರ್ಯ ಚೆನ್ನಾಗಿಲ್ವಲ್ಲ, ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ದಾನ ಹೇಳಿದೆ ಈ ತಿಂಗಳು ನೀವು ಅದನ್ನ ಮಾಡೋದು. ಮೇಷರಾಶಿಯವರು ಪ್ರತಿಯೊಬ್ಬರು ಕೂಡ ತಾಂಬೂಲಂ ಸುಖದಂ ಲೋಕೆ ಸರ್ವದಾ ಮಂಗಳಪ್ರದಂ ಪ್ರಿಯಂಚೈವ ಹಿ ದೇವಾನ ಮತಶಾಂತಿಂ ಪ್ರಯಚ್ಛಮೆ ಅಂತ ಹೇಳಿ ಶ್ಲೋಕ ಏನ್ ಹೇಳುತ್ತೆ. ತಾಂಬೂಲ 21 ವೀಳ್ಯದೆಲೆಯನ್ನು ತಗೊಂಡು 21 ವೀಳ್ಯದೆಲೆ ತಗೊಂಡು 21 ಅಡಿಕೆಯನ್ನು ಅದರಲ್ಲಿಟ್ಟು 21 ರೂಪಾಯಿಯನ್ನು ಅದರಲ್ಲಿಟ್ಟು ಯಾವತ್ತಾದ್ರೂ ಅಂದ್ರೆ ಅಕ್ಟೋಬರ್ ತಿಂಗಳ ಮೊದಲನೇ ದಿನವೋ ಅಥವಾ ಮೊದಲನೇ ವಾರದಲ್ಲೋ ನೀವು ಅದನ್ನು ಯಾರಿಗಾದ್ರೂ ದಾನ ಮಾಡಿದ್ರೆ, ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿದ್ರೆ ಅದರಿಂದ ಮೇಷರಾಶಿಯವರಿಗೆ ಈ ತಿಂಗಳು ಏನು ಗುರುಗಳೇ ತಾಂಬೂಲ ದಾನ ಮಾಡೋದ್ರಿಂದ ನಿಮ್ಗೇನು ಒಳ್ಳೇದಾಗ್ಬಿಡುತ್ತಾ? ಖಂಡಿತ ನಾನು ಹೇಳಿದೆ ನೋಡಿ, ತಾಂಬೂಲಂ ಸುಖದಂ ಲೋಕೆ, ತಾಂಬೂಲ ಲೋಕದಲ್ಲಿ ಸುಖವನ್ನು ಕೊಡುತ್ತೆ, ಸರ್ವದಾ ಮಂಗಳಪ್ರದಂ ಎಲ್ಲ ಸಮಯದಲ್ಲೂ ಮಂಗಳವನ್ನು ಉಂಟು ಮಾಡುತ್ತೆ, ಪ್ರಿಯಂಚೈವ ಹಿ ದೇವಾನ ದೇವತೆಗಳಿಗೆ ಪ್ರಿಯವಾಗಿರತಕ್ಕಂಥದ್ದು ತಾಂಬೂಲ. ಅತಃಶಾಂತಿಂ ಪ್ರಯಚ್ಛಮೆ, ಅದನ್ನ ದಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು 21 ವೀಳ್ಯದೆಲೆ 21 ಅಡಿಕೆ 21 ರೂಪಾಯಿ ಅದು ನಾಣ್ಯ ಆಗ್ಬೋದು ಅಥವಾ 21 ರೂಪಾಯಿ ಆಗ್ಬೋದು, ಈ ಮೂರನ್ನು ಇಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿ ಇರಲಿ ಒಂದು ಅರ್ಚನೆ ಮಾಡಿಸಿ ಆ ಒಂದು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವೀಳ್ಯದೆಲೆ ಜ್ಞಾಪಕ ಇರಲಿ. ವೀಳ್ಯದೆಲೆ ಕಟ್ಟಾಗಿರಬಾರ್ದು, ತೂತಾಗಿರಬಾರ್ದು, ಚೆನ್ನಾಗಿರುವಂಥ ವೀಳ್ಯದೆಲೆ ದಾನ ಕೊಟ್ಟರೆ ಖಂಡಿತವಾಗ್ಲೂ ಈ ತಿಂಗಳು ಸೂರ್ಯ ದೋಷ ಅನ್ನುವಂಥದ್ದು ನಿಮಗೆ ನಿವೃತ್ತಿ ಆಗುತ್ತೆ. ಮೇಷರಾಶಿಯವರಿಗೆ ಬರಬಹುದಾದಂತಹ ಕಷ್ಟಗಳು ಅಥವಾ ನಷ್ಟಗಳು ಅಥವಾ ಸಮಸ್ಯೆಗಳು ದೂರವಾಗುತ್ತೆ, ಇರಬಹುದಾದಂತಹ ಪುಣ್ಯಗಳು ಸುಖ ಸಂತೋಷ ಅಭಿವೃದ್ಧಿ ಆಗ್ತಾ ಜೀವನದಲ್ಲಿ ಸಮೃದ್ಧಿಯಾದಂಥ ದಾರಿಗೆ ಹೋಗೋದ್ರಲ್ಲಿ ಸಂದೇಹನೇ ಇಲ್ಲ. ಎಚ್ಚರವಿರಲಿ, ಭಗವಂತನ ಆಶೀರ್ವಾದ ನಿಮಗಿರುತ್ತೆ, ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಮೇಷರಾಶಿಯವರು ವಿಶೇಷವಾಗಿ ತಾಂಬೂಲ ದಾನವನ್ನು ಮಾಡಿ ಸುಖ ಸಮೃದ್ಧಿ ಸಂಪತ್ತನ್ನು ಹೆಚ್ಚಿಕೊಳ್ಳಿ, ಅದರಿಂದ ನಿಮಗೆ ಖಂಡಿತ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.